ಆಗಿಲ್ಲ ಅಲ್ವೇನೋ? ನನಗೇನು ಆಗಿಲ್ಲ ಅಮ್ಮ. ನಿನಗೇನಾಗೋಯ್ತು ಏನು ಅಂತ ನಿಮ್ಮಮ್ಮ ತುಂಬಾ ಗಲಾಟೆ ಮಾಡ್ಬಿಟ್ಲಿ ಕಣೋ. ಒಂದು ಕ್ಷಣ ನನ್ನ ಪ್ರಾಣನೇ ಹೊರಟೋಯ್ತು ಕಣೋ. ಆ ದೇವ್ರೆ ನನ್ ಮಗನ್ನ ಮತ್ತೆ ವಾಪಸ್ ಮನೆಗ್ ಕಳಿಸ್ದ. ಸೀನು, ಯಾಕೆ ಹೀಗ್ ಮಾಡ್ದೆ? ಯಾಕೆ ಅಂತ ಎಲ್ರಿಗೂ ಗೊತ್ತಲ್ವಾ ಅಣ್ಣ? ನೀನು ಈ ರಾಜಾರಾಮ್ ತಂಗಿ ಮಗ ಸೀನು. ಹೇಳಿ ತಂದಿಂದ ಆತ್ಮಹತ್ಯೆ ಮಾಡ್ಕೊಳಕ್ ನೋಡ್ತೀಯ? ಇಲ್ಲ ಮಾವ. ಆದ್ರೂ ಆ ಆದ್ಯ ತಪ್ಪು ಮಾಡಿದಕ್ಕೆ ನೀನ್ ಯಾಕೆ ಶಿಕ್ಷಿಸ್ಕೊತಿದ್ಯಾ ಸೀನು? ಸಮಸ್ಯೆಗಳು ಬಂದಾಗ ಎದುರು ನಿಲ್ಬೇಕೆ ಹೊರತು ಅವುಗಳ ಮುಂದೆ ತಲೆ ತಗ್ಗಿಸಬಾರ್ದು ಸೀನು. ಚಿಕ್ಕನ್ನಿಂದ ನನ್ನ ನೋಡ್ತಾ ಬೆಳೆದು ನನ್ನಿಂದ ನೀನ್ ಕಲ್ತಿದ್ದೇನ? ಎಷ್ಟೇ ಒಳ್ಳೆಯವರಾಗಿದ್ರು ಕೆಟ್ಟವ್ರ ನೆರಳು ಬಿದ್ರೆ ಅವರು ಕೆಟ್ಟವ್ರಾಗ ಹೋಗ್ತಾರಣ್ಣ. ಯಾವ ಮುಹೂರ್ತದಲ್ಲಿ ನನ್ ಮಗನ್ ಜೀವನದಲ್ಲಿ ಅವಳು ಕಾಲಿಟ್ಲು, ಬಂಗಾರದಂತ ಜೀವನ ಮಣ್ಪಾಲಾಗೋಯ್ತು. ಅತ್ತೆ, ನಿಮ್ಗೆ ನಿಜ ಗೊತ್ತಿಲ್ಲದೆ ನೀವ್ ಮಾತಾಡ್ಬೇಡಿ. ನೋಡಿದ್ರಾ ಇಷ್ಟೆಲ್ಲ ಆದ್ಮೇಲೂ ನನ್ ಮೇಲೆ ರೇಗಕ್ ಬರ್ತಾಳೆ. ಮಾಡೋದನ್ನೆಲ್ಲ ಮಾಡಿ ಇವಾಗ ಹೇಗ್ ಮಾತಾಡ್ತಾಳೆ ನೋಡಿ. ಅಮ್ಮ, ಇವಾಗ ಅದೆಲ್ಲ ಬೇಕಾ? ಇಷ್ಟೆಲ್ಲ ಆದ್ಮೇಲೂ ಅವಳ ಪರ ವಹಿಸ್ಕೊಂಡ್ ಮಾತಾಡ್ಬೇಡ್ವೋ? ಮದ್ವೆ ಆದ್ಮೇಲೂ ಕೂಡ ಮತ್ತೊಬ್ಬ ಗಂಡಸಿನ ಜೊತೆಲಿ ನಾಚಿಕೆ ಬಿಟ್ಟು ಹಗ್ಲು ರಾತ್ರಿ ತಿರುಗ್ತಾ ಇದ್ದಾಳೆ. ಇದೇನಂತ ಅವನ್ನ ಪ್ರಶ್ನೆ ಮಾಡಕ್ ಹೋದ್ರೆ ನಿನ್ ಹೆಂಡತಿನ ನಿನ್ ಕಂಟ್ರೋಲ್ ಅಲ್ಲಿ ಇಟ್ಕೋ ಅಂತ ಅವನು ಇವನಿಗೆ ಬೈತಾನೆ. ಅವನಿಗಷ್ಟು ಧೈರ್ಯ ಯಾರಿಂದ ಬಂತಣ್ಣ? ಇವಳಿಂದಾನೆ ತಾನೆ. ಇಂಥ ಘೋರಗಳು ಇನ್ನು ಎಷ್ಟು ಬರುತ್ತೋ ಅಂತ ಇವನ್ ಮನ್ಸು ಒಡೆದು ಹೋಗಿ ಈ ಜೀವನೇ ಬೇಡ ಅನ್ಕೊಂಡ. ಅತ್ತೆ, ನೀವ್ ಇನ್ನೊಂದ್ ಮಾತಾಡಿದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ? ಅಕ್ಕ, ಅಮ್ಮ, ಸೀನು ವಾಪಸ್ ಬಂದಿದಂತಾನೆ, ಸುಮ್ನಿರು. ನನ್ನನ್ನಲ್ಲ, ಇವನನ್ ಬಿಟ್ಬಿಡು ಅಂತ ಇವಳಿಗೆ ಹೇಳಿ.